ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ತಿಳಿದಿರುವ ಹಾಗೆ ಗಣೇಶೋತ್ಸವ ಇನ್ನು 4 ದಿವಸಗಳಲ್ಲಿ ಎಲ್ಲ ಕಡೆಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡ್ತದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣೇಶ ಚತುರ್ಥಿಯನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗ್ತದೆ. ಸಾತ್ವಿಕ ಗುಣದ ಗಣಪನಲ್ಲಿ ಶಕ್ತಿ, ಬುದ್ಧಿ, ಸಂಪತ್ತು ಕೂಡಿಕೊಂಡಿದೆ. ಗಣಪತಿ ವಿದ್ಯೆ, ಬುದ್ಧಿ, ಸಿದ್ಧಿಯ ದೇವತೆಯಾಗಿದ್ದಾನೆ. ಈ ಎಲ್ಲದರ ಕಾರಣದಿಂದಾಗಿ ಪ್ರತಿಯೊಂದು ಮಂಗಲ ಕಾರ್ಯಕ್ಕೆ ಗಣೇಶನೇ ಆರಂಭಸ್ತುತಿ. ಸೂಕ್ಷ್ಮ ಕಣ್ಣು, ಮೊರದಗಲದ ಕಿವಿ ಹಾಗೂ ಉದ್ದವಾದ ಮೂಗಿನಿಂದಾಗಿ ವಿಶೇಷ ಚೇತನನಾದಂತಹ ಗಣಪನಿಗೆ ಯಾವತ್ತೂ ಮೊದಲ ಪೂಜೆ. ಏಕೆಂದರೆ ಆತ ಅಸಾಮಾನ್ಯ ಪರಾಕ್ರಮದ ದೇವತೆ. ದೇವ ದಾನವರ ಪ್ರತಿಯೊಂದು ಯುದ್ಧದಲ್ಲಿ ಆತ ಸೇನಾಧಿಪತಿಯಾಗಿದ್ದವನು. 20 ಗಣ ಸೈನಿಕರ ಸೇನಾಧಿಪತಿಯಾಗಿದ್ದ ಕಾರಣ ಗಣಪನಿಗೆ 21 ಗರಿಕೆ, 21 ಪುಷ್ಪ, 21 ಮೋದಕಗಳನ್ನು ಅರ್ಪಿಸಿ ಸಂತಸಪಡಿಸಲಾಗುತ್ತದೆ. ವಾಮದೇವರ ಶಾಪದಿಂದ ಇಲಿರೂಪ ಹೊಂದಿದ ಗಂಧರ್ವ ಪರಾಶರ ಋಷಿಗಳ ಆಶ್ರಮದ ಧಾನ್ಯ ಸಂಗ್ರಹವನ್ನು ನಾಶಗೊಳಿಸಿದಾಗ ಋಷಿಗಳ ಪ್ರಾರ್ಥನೆಯಂತೆ ಗಣೇಶ ಇಲಿಯನ್ನು ಶಾಶ್ವತವಾಗಿ ತನ್ನ ವಾಹನವನ್ನಾಗಿ ಮಾಡಿಕೊಂಡ ಎಂಬ ಪ್ರತೀತಿ ಇದೆ. ಈ ಪ್ರಕಾರ ಹಲವಾರು ಕಾರಣಗಳಿಂದ ಗಣೇಶನನ್ನು ವಕ್ರತುಂಡ, ಏಕದಂತ, ಕೃಷ್ಣಪಿಂಗಾಕ್ಷ, ಗಜವಕ್ತ್ರ, ಲಂಬೋದರ, ವಿಕಟ, ವಿಘ್ನರಾಜ ಇಂದ್ರ, ಧೂಮ್ರವರ್ಣ, ಬಾಲಚಂದ್ರ, ವಿನಾಯಕ, ಮಹಾಗಣಪತಿ, ಗಜಾನನ ಎಂಬ ಖ್ಯಾತ 12 ಹೆಸರುಗಳಿಂದ ಆತನನ್ನು ಸ್ತುತಿಸಲಾಗುತ್ತದೆ. ಇಂತಿಪ್ಪ ವಿಘ್ನ ಹರ್ತಾರನ ಕೃಪೆ ಎಲ್ಲರ ಮೇಲೂ, ದೇಶದ ಮೇಲೂ ಇರಲಿ ಎಂದು ಪ್ರಾರ್ಥಿಸುವ. ನಮಸ್ಕಾರ.